ವಾಯ್ಸ್ ಆಫ್ ಚಿತ್ತಾಪುರ್ ವೀಕ್ಷಕರಿಗೆ ನಮಸ್ಕಾರಗಳು. ಉದ್ಘಾಟನೆಯಾದರೂ ಬಳಕೆಯಾಗದ ತರಕಾರಿ ಮಾರುಕಟ್ಟೆ. ಚಿತ್ತಾಪುರ ಪಟ್ಟಣದ ತರಕಾರಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ನಿರ್ಮಾಣವಾದ ತರಕಾರಿ ಮಾರುಕಟ್ಟೆ ಉದ್ಘಾಟನೆಯಾದರೂ ಬಳಕೆಯಾಗದೆ ಮಳಿಗೆಗಳು ಮಲಮೂತ್ರ ವಿಸರ್ಜನೆಗೆ ಹಾಗೂ ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ. ಕೂಡಲೇ ಮಳಿಗೆಗಳು ತರಕಾರಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಓರಿಯಂಟ್ ಸಿಮೆಂಟ್ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 38 ಮಳಿಗೆಗಳು ಹೊಂದಿರುವ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿ ಪುರಸಭೆಗೆ ವಹಿಸಿದರೂ ಉದ್ಘಾಟನೆಯಾಗಿ 2 ವರ್ಷಗಳು ಕಳೆಯುತ್ತಿದ್ದು ಸ್ಥಳೀಯ ಪುರಸಭೆ ನಿರ್ವಹಣೆ ಮಾಡಬೇಕಿದೆ. ಆದರೆ ಯಾವುದೇ ನಿರ್ವಹಣೆ ಮತ್ತು ಸೂಕ್ತ ಭದ್ರತೆ ಇಲ್ಲದೆ ಇರುವುದರಿಂದ ಕುಡುಕರ ಅಡ್ಡವಾಗಿದೆ. ರಾತ್ರಿ ಹೊತ್ತು ಮಲಮೂತ್ರ ವಿಸರ್ಜನೆ ಅನುಕೂಲವಾಗಿದೆ. ಹೀಗಾಗಿ ಅಲ್ಲಿನ ವಾತಾವರಣ ಹದಗೆಟ್ಟು ದುರ್ನಾತ ಹರಡುತ್ತಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ತರಕಾರಿ ಮಾರುಕಟ್ಟೆಯ ನಾಮಫಲಕ ಮತ್ತು ವಿದ್ಯುತ್ ಮೀಟರ್ಗಳು ಸಂಪೂರ್ಣ ಕಿಡಿಗೇಡಿಗಳು ನಾಶಪಡಿಸಿದ್ದಾರೆ. ಸಾರ್ವಜನಿಕರ ಶೌಚಾಲಯವಾಗಿ ಮಾರ್ಪಟ್ಟಿದೆ. ಈತ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲಿಸಿ ಕೂಡಲೇ ತರಕಾರಿ ವ್ಯಾಪಾರಿಗಳಿಗೆ ಮಳಿಗೆಗಳು ಹಂಚಿಕೆ ಮಾಡುವ ಮೂಲಕ ತರಕಾರಿ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಬೇಕು ಎನ್ನಲಾಗಿದೆ. ಚಿತ್ತಾಪುರ ತರಕಾರಿ ಮಾರುಕಟ್ಟೆ ಇದು ಈಗ ಹೊಸದಿರಬಹುದು. ಹಿಂದೆ ಸುಮಾರು 25, 27, 28 ವರ್ಷಗಳ ಹಿಂದೆನೂ ಜ್ಯೋತಿ ಸೇವಾ ಕೇಂದ್ರದವರು ಇದಕ್ಕ ಇದೇ ತರನೇ ಕಟ್ಟಿದ್ರು. ಎದುರು ತಮಗೆ ಕಾಣಬಹುದು. ಅದನ್ನು ಯಾವ ತರ ಹಾಳು ಬಿದ್ದೋಗಿದೆ. ಈ ಸಂಬಂಧಪಟ್ಟ ಕ್ಷೇತ್ರದ ಮಿನಿಸ್ಟ್ರು ಯಾವುದು ಫ್ಯಾಕ್ಟರಿಯವರು ಕಡೆಯಿಂದ ಒಂದು ಸಹಾಯಧನ ಮಂಜೂರು ಮಾಡಿಸಿದ್ರು. ಅದು ಕಟ್ಟಿದ್ದಾರೆ. ಆದ್ರೆ ಸಾರ್ವಜನಿಕರು ಅದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿದ್ದು ಪುರಸಭೆ ಅಧಿಕಾರಿಗಳು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲರೂ ಇದಕ್ಕ ಜಾಸ್ತಿ ಆಸಕ್ತಿ ವಹಿಸಿ ತಂದು ಆ ತರಕಾರಿ ಮಾರುಕಟ್ಟೆ ಮಾಡೋರನ್ನ ತಂದು ಇಲ್ಲಿ ಕೂಡಿಸಿದ್ರೆ ಸರಿ ಆಗ್ತದ. ಬಟ್ ಇದೆಲ್ಲ ಕಟ್ಟಿ ಹಿಂಗೆ ಬಿಟ್ರೆ ಇದು ಹಿಂಗೆ ಹಾಳಾಗದೆ. ಈಗ ಅದು ಮೀಟರ್ ಅದ, ಇನ್ನ ಗುಣ ಮೀಟರ್ ಇದ್ರೆ ಮೀಟರ್ನು ಕಿತ್ಕೊಂಡು ಹೋಗ್ತಾರೆ. ಹೆಚ್ಚಕಮ್ಮ ಆದ್ರೆ ಇವು ರಾತ್ರಿ ಡೋರ್ನು ಬಿಚ್ಕೊಂಡು ಹೋಗ್ತಾರೆ. ನಿರ್ಲಕ್ಷ್ಯಕ್ಕೆ ಒಳಗಾಗದೆ. ಯಾಕಂದ್ರೆ ಅದು ಜನರಾದ್ರೆ ನಮ್ಮಲ್ಲೂ ತಿಳುವಳಿಕೆ ಬೇಕು. ಮತ್ತೆ ಜನಪ್ರತಿನಿಧಿಗಳು ಆರಿಸೋದ್ರ ಕೆಲಸ ಏನದ ಅಂದ್ರೆ ಏನ್ ಕಟ್ಟಿವಿ ಅದು ಜನರಿಗೆ ಮುಟ್ಟಿಸ್ಬೇಕು. ಮುಟ್ಟಿಸ್ಲಿಲ್ಲ ಅಂದ್ರೆ ಈ ತರ ಆಗದೆ ಏನೇನೋ ಕಾರ್ಯಚಟುವಟಿಕೆಗಳು ನಡೀತಾವ. ಕುಡಿತಾರ, ತಿಂತಾರ, ಗುಟ್ಕಾ ತಿಂದು ಉಳಿತಾರ. ನಮ್ಮ ಆಸ್ತಿಯನ್ನ ನಾವೇ ಹಾಳು ಮಾಡ್ಕೋತೀವಿ. ಅದ್ರ ಬಗ್ಗೆ ಮತ್ತೇನು ಜಾಸ್ತಿ ಹೇಳಕ್ ಇಚ್ಛೆ ಪಡಲ್ಲ. ಇದು ಸಂಬಂಧಪಟ್ಟ ಇಲಾಖೆದವರು ತ್ವರಿತಗತಿಯಿಂದ ಇದನ್ನ ಸುಧಾರಿಸಬೇಕು. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಹೆಂಗ್ 25 ವರ್ಷದಿಂದ ಆಗ್ಯದ ಮುಂದೂ ಹಂಗೆ ಕಂಟಿನ್ಯೂ ಆಗ್ತದೆ. ಅದು ಜನಪ್ರತಿನಿಧಿಗಳದ ತಪ್ಪದ. ಮತ್ತೆ ಸಾರ್ವಜನಿಕರು ನಾವೆಲ್ಲರೂ ಇದಕ್ಕೆ ಸಮಾಜಕ್ಕೆ ಹೊಣೆಗಾರಿಕೆ. ಅವ್ರ ಮ್ಯಾಗ ದೋಷದಕ್ಕಿಂತ ನಾವು ನಮ್ಮ ಸಂಪತ್ತನ್ನ ನಾವು ಆಸ್ತಿಯನ್ನು ಹೆಂಗ್ ಕಾಡ್ಕೊಳ್ಳೋದು. ಸರ್ಕಾರದ ಅಂದ್ರೆ ಅದು ನಮ್ಮ ಆಸ್ತಿನೇ ಅಲ್ಲ, ನಾವು ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಹೆಸರು ರವಿ ಉಣಿ, ತಾಲೂಕು ಕನ್ನಡ ಸೇನಾ ಅಧ್ಯಕ್ಷ. ನಮ್ಮ ಸುದ್ದಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.